ಇನ್ಸ್ಟಂಟ್ ಆಗಿರೋದು ಯಾವುದು ಕೂಡ ನಿಮ್ಗೆ ಲಾಂಗ್ ಟರ್ಮ್ ಆಗಲ್ಲ ಅನ್ನೋದು ಬಹಳ ಸ್ಪಷ್ಟ. ಇನ್ನೊಂದು ದಪ್ಪ ಇದ್ದವ್ರಿಗೆ ಸರ್ ಈ ಸೊಸೈಟಿ ಕೂಡ ಮರ್ಯಾದೆ ಕೊಡಲ್ಲ, ಅವ್ರನ್ನ ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸ್ತಾರೆ. ಕೆಲವರು ಅವ್ರನ್ನ ಅಪಹಾಸ್ಯ ಮಾಡೋದು, ಅಯ್ಯೋ ಎಷ್ಟು ದಪ್ಪ ಇದ್ದಾನಪ್ಪ ಇಷ್ಟು ದಪ್ಪನ ಅಂತೆಲ್ಲ ವ್ಯಂಗ್ಯ ಮಾಡೋದ್ರಿಂದಾನೇ ಪಾಪ ಅವರು ಕುಗ್ಗೋಗ್ಬಿಟ್ಟಿರ್ತಾರೆ. ಹೆಂಗೋ ಆಗ್ಲಪ್ಪ ವೇಟ್ ಲಾಸ್ ಆಗ್ಬಿಟ್ರೆ ಸಾಕು, ತ್ವರಿತಗತಿಯಲ್ಲಿ ಆಗ್ಬಿಡ್ಬೇಕು, ಸಮಾಜದಲ್ಲಿ ತಲೆ ಎತ್ತಿ ಓಡಾಡ್ಬೇಕು, 4 ಜನರ ಮಧ್ಯೆ ನಾವು ಕೂತ್ಕೊಂಡಿರ್ಬೇಕು ಅಂತ ಅಂದ್ರೆ ಸಣ್ಣ ಇದ್ರೆ ತುಂಬಾ ಚೆನ್ನಾಗಿದ್ರೆ ಮಾತ್ರ ರೆಸ್ಪೆಕ್ಟಾ? ಎಷ್ಟೋ ಜನ ಅದರಿಂದನೇ ಇಂಥ ಅಡ್ಡದಾರಿಗಳನ್ನ ತುಳಿತಿದ್ದಾರೆ ಅಂತ ಅನ್ಸುತ್ತೆ. ನಾನು ನೇರವಾಗಿ ಸುನಿಲ್ ಕುಮಾರ್ ಸರ್ ಹತ್ರ ಹೋಗ್ತೀನಿ. ಸರ್, ಇಂಜೆಕ್ಷನ್ ಯಾವುದು ಅಂತ ಗಮನಿಸ್ತಾ ಇದೀವಿ, ಅದರಲ್ಲಿ GLP-1 ವರ್ಗದ ಮಾತ್ರೆಗಳು ಸಮಸ್ಯೆ ತರ್ತಾ ಇದೆಯಂತ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಸರ್ ವೀಕ್ಷಕರಿಗೆ. ಇಲ್ಲ, ಈಗೇನಂದರೆ ಶುಗರ್ಗೆ ಸಂಬಂಧಪಟ್ಟದ್ದು ಗ್ಲಿಮಿಪ್ರೈಡ್ ಅಂತ, ಅದರಲ್ಲಿರುವಂಥ ಕಂಟೆಂಟು ಶುಗರ್ಗೆ ಸಂಬಂಧಪಟ್ಟಿರುವಂಥ ಮಾತ್ರೆ, ಅದರಿಂದನೇ ಆಗುತ್ತೆ ಅಂತ ಎಲ್ಲೂ ಸರ್ವೆಯಲ್ಲೂ ಎಲ್ಲೂ ಹೇಳಿಲ್ಲ. ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಅಥವಾ ಅಡ್ವರ್ಸ್ ಎಫೆಕ್ಟ್ಸ್ ಆಗುವಂಥದ್ದು ಇದ್ದೇ ಇರುತ್ತೆ. ಈಗ ಭಾಳಷ್ಟು ಜನಕ್ಕೆ ಏನಂದರೆ ಡಾಕ್ಟ್ರೇ ಅಡ್ವೈಸ್ ಇಲ್ಲದೆ, ನೀವು ಆವಾಗಲೇ ಶುರು ಮಾಡಿದ್ರಿ, ಇವಾಗ ಡಾಕ್ಟರ್ಸ್ನ ಅಡ್ವೈಸನ್ನು ಕ್ಲಿನಿಕ್ಕಿಗೆ ಹೋಗಿ ಅಥವಾ ಹಾಸ್ಪಿಟಲ್ಗೆ ಹೋಗಿ ಸಂಬಂಧಪಟ್ಟ ಹೋಗಿ ಯಾರು ತೊಗೊಳ್ಳೋದಿಲ್ಲ. ಈ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ಅಲ್ಲೆಲ್ಲೇ ಡಾಕ್ಟರ್ಸ್ ಆಗಿಬಿಟ್ಟಿದ್ದಾರೆ. ಅಂದರೆ ಹೆಲ್ತ್ ಅಡ್ವೊಕೇಟ್ಸು, ಹೆಲ್ತ್ ಕೋಚು, ಹೆಲ್ತ್ ಎಕ್ಸ್ಪರ್ಟು, ಈ ಥರದ ತಮ್ಮದೇ ಒಂದು ಹೆಸರುಗಳನ್ನ ಇಟ್ಕೊಂಡು ಸಾಕಷ್ಟು ಜನ ಅಡ್ವೈಸ್ ಮಾಡಿ ನಿಮ್ಗೆ ವಾರದಲ್ಲೇ ತೂಕ ಕಡಿಮೆ ಮಾಡ್ಕೋಬೇಕಾ, 10 ದಿನದಲ್ಲಿ 10 kg ತೂಕ ಕಡಿಮೆ ಮಾಡ್ಕೊಳ್ಳಿ, ತಿಂಗಳಲ್ಲೇ ತೂಕ ಕಡಿಮೆ ಮಾಡ್ಕೊಳ್ಳಿ. ಅವರು ತೋರಿಸ್ತಾರೆ, ಯಾರು ಸ್ಲಿಮ್ ಆಗಿರ್ತಾರೋ, ಯಾರು ಟ್ರಿಮ್ ಆಗಿರ್ತಾರೋ ಪಕ್ಕದಲ್ಲಿ ಒಂದಿಷ್ಟು ಔಷಧಿಗಳನ್ನ ಇಟ್ಕೋತಾರೆ, ತಮ್ಮ ಬಾಡಿನ ತೋರಿಸ್ತಾರೆ. ನೋಡಿ, ನಾನು ಇದೇ ಪೌಡ್ರನ್ನ ತಿಂದು ನಾನು ತೂಕ ಕಡಿಮೆ ಮಾಡ್ಕೊಂಡೆ ಅಂತ ಜನರಿಗೆ ಯಾಮಾರಿಸ್ತಾರಂಥದ್ದು. ಅವರು ಕ್ವಾಲಿಫೈಡ್ ಡಾಕ್ಟ್ರ್ ಅಲ್ಲ, ಮೆಡಿಕಲಿ ಕ್ವಾಲಿಫೈಡ್ ಡಾಕ್ಟ್ರ್ ಅಲ್ಲ, ಡೈಟಿಷಿಯನ್, ನ್ಯೂಟ್ರಿಷನಿಸ್ಟು ಅಲ್ಲ, ಕೌನ್ಸಿಲರು ಅಲ್ಲ, ಅದಕ್ಕೆ ಸಂಬಂಧಪಟ್ಟಿರೋಂಥ ಯಾವ ವಿದ್ಯಾರ್ಹತೆಯೂ ಇರೋದಿಲ್ಲ ಅವ್ರಿಗೆ. ಅವ್ರಿಗೇನಂದ್ರೆ ಅವ್ರ ಬಾಡಿನೇ ಮಾರಾಟ ಮಾಡ್ತಾರಂಥದ್ದು. ನೋಡಿ, ನಾನು 70 ನೋಡಿ, ಅವ್ರು ನೋಡಿ ಫಸ್ಟ್ ಒಂದು ಫೋಟೋ ತೋರಿಸ್ತಾರೆ, ನಾನು 80 kg ಇದ್ದೆ, ಇವಾಗ ನೋಡಿ 20 kg ಕಡಿಮೆ ಆಗಿದ್ದೀನಿ. ಆ ಫೋಟೋ 80 kg ಇರೋ ಫೋಟೋನೂ ತೋರಿಸ್ತಾರೆ, 20 kg ಕಡಿಮೆ ಆಗಿರೋದನ್ನ ಫೋಟೋನೂ ತೋರಿಸ್ತಾರೆ. ಎರಡು ಕಂಪೇರ್ ಮಾಡಿಬಿಟ್ಟು ಬಿಕಾಸ್ ಆಫ್ ಇದೇ ಪೌಡ್ರಿಂದನೇ ಆಗಿರೋಂಥದ್ದು. ಜನಕ್ಕೆ ಏನಾಗುತ್ತೆ, ಜನ ನಂಬಿಬಿಡ್ತಾರೆ. ಜನಕ್ಕೆ ಆಲ್ಟರ್ನೇಟಿವ್ ನೀವು ಹೇಳಿದಾಗೆ ಅವ್ರಿಗೆ ಹೆಂಗೋ ಮಾಡಿ ಹುಕ್ಕಾರ್ ಕುರುಕ್ಕ ನಾವು ತೂಕನ ಕಡಿಮೆ ಮಾಡ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇರುತ್ತೆ. ಆ ಕಾರಣಕ್ಕಾಗಿ ಅದನ್ನು ಪರ್ಚೇಸ್ ಮಾಡ್ತಾರೆ. ಹೀಗಾಗಿ ತುಂಬ ಜನಕ್ಕೆ ಅಫೆಕ್ಟ್ ಆಗ್ತಾ ಇದೆ. ಹೌದು, ದಯವಿಟ್ಟು ಸೋಷಿಯಲ್ ಮೀಡಿಯಾ ನೋಡಿ ಮಾರು ಹೋಗಬೇಡಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋರೆಲ್ಲ ಕೂಡ ಡಾಕ್ಟರ್ಸ್ ಅಲ್ಲ, ಅವ್ರು ಎಕ್ಸ್ಪರ್ಟ್ಸ್ ಅಲ್ಲ. ಸುಮ್ಮನೆ ದುಡ್ಡು ಮಾಡೋದಕ್ಕೆ ಅಡ್ಡದಾರಿ ಮೂಲಕ ಅದನ್ನ ಪ್ರಮೋಷನ್ ಮಾಡ್ತಾರೆ. ಆ ಬ್ರ್ಯಾಂಡ್ಗಳು ಅವ್ರಿಗೆ ದುಡ್ಡು ಕೊಡುತ್ತೆ, ಅವ್ರು ದುಡ್ಡು ಮಾಡ್ಕೊಳ್ತಾರೆ, ನಿಮ್ಮನ್ನ ದಾರಿ ತಪ್ಪಿಸ್ತಾರೆ ಅಂತ. ಅದಕ್ಕೆ ನೀವು ಸಣ್ಣ ಆಗ್ಬಿಟ್ಟಿದ್ದಾರೆ, ನಾವು ಸಣ್ಣ ಆಗ್ಬಿಡ್ಬೋದು, ನಾವು ಚೆನ್ನಾಗಿ ಕಾಣಿಸ್ಬಿಡ್ಬೋದು. ಈ ಫೇರ್ನೆಸ್ ಕ್ರೀಮ್ಗಳ ಬಗ್ಗೆ ಆಗಿತ್ತಲ್ಲ, ಹಂಗೆ ಈ ಸಣ್ಣ ಆಗಬೇಕು ಅಂತ ಅಂದ್ರೂ ಕೂಡ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದು, ಅಲ್ಲಿ ಯಾರು ಏನಾದ್ರು ತೋರಿಸಿದ್ರೆ ಅದನ್ನ ಮೊರೆ ಹೋಗೋದನ್ನ ತಂದು ಬಿಡೋದು, ಅದರಿಂದ ನಿಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ದಯವಿಟ್ಟು ಯಾರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ನಿಜಾನ ಅಂತ ನಂಬಕ್ ಹೋಗ್ಬೇಡಿ ಅಂತ. ಉತ್ತಮ್ ಅವರು ಇದ್ದಾರೆ. ಉತ್ತಮ್ ಅವರೇ, ನಿಮಗೂ ಅದೇ ಪ್ರಶ್ನೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಜಿಮ್ ಮಾಡೋದ್ರ ಜೊತೆಗೆ ಈ ಪೌಡ್ರನ್ನ ತಗೊಳ್ಳಿ, ಈ ಇಂಜೆಕ್ಷನ್ ತಗೊಳ್ಳಿ, ಈ ಮಾತ್ರೆಗಳನ್ನ ತಗೊಳ್ಳಿ, ಸಣ್ಣ ಆಗ್ಬಿಡ್ತೀರಾ, 1 ತಿಂಗಳಲ್ಲಿ ಇಷ್ಟು kg ಲಾಸ್ ಆಗ್ಬಿಡುತ್ತೆ ನೋಡಿ ಅಂತ ಪ್ರಮೋಟ್ ಮಾಡೋರು ಜಾಸ್ತಿ ಆಗ್ತಿದ್ದಾರೆ ದಿನೇ ಅಂತ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೇಡಮ್, ಫಸ್ಟ್ ಹೇಳೋದಂದ್ರೆ ವೆನ್ ಯು ಥಿಂಕ್ ಟು ಟ್ರೈನ್ ಅವ್ರು ಸಣ್ಣ ಆಗಬೇಕು ಅನ್ನೋದಿತ್ತು ಅಂದರೆ ನೆವರ್ ಗೋ ವಿತ್ ಫೇಸ್ಬುಕ್ ಆರ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್. ನಿಮಗೆ ಅಂತ ಒಬ್ಬ ಟ್ರೈನರ್ ಇರ್ತಾರೆ ಜಿಮ್ಮಲ್ಲಿ, ಆ್ಯಂಡ್ ಮೇಕ್ ಶ್ಯೂರ್ ಆ ಟ್ರೈನರ್ಸ್ಗೆ ಪ್ರಾಪರ್ ನಾಲೆಡ್ಜ್ ಇದೆ ಅಂತ. ಸೊ ಪ್ರಾಪರ್ ನಾಲೆಡ್ಜ್ ಇಲ್ಲ ಅಂದರೆ ಅವ್ರ ಅಡ್ವೈಸೇ ತೊಗೋಬೇಡಿ. ಯಾಕೆ ಅಂದರೆ ಅವ್ನು ಇನ್ನೊಬ್ಬ ಹತ್ರ ರೆಡಿ ಆಗಿರ್ತಾನೆ, ಅವ್ರು ಮಾಡಿಸಿರೋದು ಇವ್ನು ಇನ್ನೊಬ್ಬಂಗೆ ಮಾಡಿಸ್ತಾನೆ. ಸೊ ದೇ ಹ್ಯಾವ್ ನಾಟ್ ಡನ್ ಎನಿ ಕೋರ್ಸಸ್, ಇಲ್ಲಾಂದರೆ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಸೊ ನೀವು ಪ್ರಾಪರ್ ಟ್ರೈನರ್, ಪ್ರೊಫೆಷ್ನಲ್ ಕೋಚಸ್ ಹೂ ಹ್ಯಾವ್ ವೆಲ್ ನಾಲೆಡ್ಜ್, ಪ್ರಾಪರ್ ನಾಲೆಡ್ಜ್ ಇರಬೇಕು ಅವ್ರಿಗೆ. ಏನೇ ಆಗಲಿ ಅನಾಬಾಲಿಕ್ ಆ್ಯಂಡ್ ಆಂಡ್ರೋಜೆನಿಕ್ ಸಬ್ಸ್ಟೆನ್ಸಸ್ ಅಂತ ಏನು ಹೇಳ್ತೀವಿ, ಇಲ್ಲಾಂದರೆ ಸ್ಟೆರಾಯ್ಡ್ಸ್ ಅಂತ ಬೇಸಿಕಲಿ ಹೇಳಬೇಕಂದ್ರೆ ಫಿಟ್ನೆಸ್ ಇಂಡಸ್ಟ್ರಿಲಿ ಸ್ಟೆರಾಯ್ಡ್ಸ್ ಅಂತಾರೆ. ಅದ್ರ ಬಗ್ಗೆ ಪ್ರಾಪರ್ ನಾಲೆಡ್ಜ್ ಇರಬೇಕು ಒಬ್ಬ ಪ್ರೊಫೆಷ್ನಲ್ ಕೋಚ್ಗೆ. ಆ ಪ್ರೊಫೆಷ್ನಲ್ ಕೋಚು ಗೈಡ್ ಮಾಡಬೇಕು ಅಂದರೆ ಅವ್ನು ತುಂಬ ಡೆಡಿಕೇಟೆಡಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ, ತಿಳ್ಕೊಂಡಿರ್ತಾರೆ. ಈಗ ಇನ್ನೊಬ್ಬ ಮಾಡಿದ್ದಾನೆ, ನನಗೊಬ್ಬ ಮಾಡಿಸಿದಾನೆ, ನನ್ಗೆ ಯೂಸ್ ಮಾಡಿರೋದು ನಿಮ್ಗಾಗುತ್ತೆ ಅನ್ನೋದಿಲ್ಲ, ಅದಾಗೋದು ಇಲ್ಲ. ಒಬ್ರೊಬ್ರು ಬಾಡಿ ಒಂದೊಂದು ರೀತಿ ಅದು ರಿಯಾಕ್ಟ್ ಮಾಡ್ತಾ ಇರುತ್ತೆ ಅಂತ, ಒಬ್ರಿಗಾಗಿದ್ದು ಇನ್ನೊಬ್ರು ಬಾಡಿ ನೇಚರ್ಗೆ ಅದು ಆಗಲ್ಲ ಅಂತ. ಓಕೆ, ಸೊ ಅದನ್ನ ಸ್ವಲ್ಪ ಅವೇರ್ನೆಸ್ ಮೂಡಿಸೋದು ಹೆಂಗೆ ನೀವು ಪದೇ ಹೇಳಿದ್ರು ಕೂಡ ಜನ ಅದನ್ನೇ ಜಾಸ್ತಿ ನೋಡ್ತಾರೆ. ಆ ಕಡೆನ ಅಟ್ರಾಕ್ಷನ್ ಜಾಸ್ತಿ ಅಲ್ಲ, ಯಾಕೆ ಅಂತ ಅಂದ್ರೆ ಕೆಟ್ಟದ ಕಡೆ ಅಟ್ರಾಕ್ಷನ್ ಜಾಸ್ತಿ. ಅದು ಕೂಡ ಇನ್ಫಾರ್ಮೇಶನ್ ಏನೇನೋ ಕೊಡುತ್ತೆ. ಹೌದೌದು, AI ಏನೇನೋ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಅದು ಅಲ್ಲದೆ ಒಂದು ಚೂರು ಲೈಸೆನ್ಸ್ ಇಲ್ಲದೆ, ಅದ್ರ ಬಗ್ಗೆ ಓದಿಲ್ಲದೆ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲದೆ ಬೇಕಾದಷ್ಟು ಅಡ್ವೈಸಸ್ ನಾವು ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ಬೋದು. ವಾಟ್ಸ್ಯಾಪ್ನಲ್ಲಿ ಎಷ್ಟು ಜನ ರೀಲ್ಸ್ ಮಾಡಿ ಇದನ್ನು ತಿನ್ನಿ, ಇದನ್ನು ತಿನ್ನಬೇಡಿ,
who has given you the training, who has given you the certification That's true. to say all these things? So we have to be, ನೀವು ಏನೋ ಒಂದು ಕ್ವಾಲಿಫಿಕೇಶನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇಷ್ಟೊಂದು ವರ್ಷ ಆಗಿದೆ, ದೆನ್ ಯು ಆರ್ ಗಿವಿಂಗ್ ಸಮ್ ನಾಲೆಡ್ಜ್ ಟು ಪೀಪಲ್, ವಿ ಅಂಡರ್ಸ್ಟ್ಯಾಂಡ್. ಅದಿಲ್ಲದೆ ನೀವು ಯಾವಾಗ ಅದ್ರ ಬಗ್ಗೆ ನಾವು ಪ್ರಚಾರ ಮಾಡ್ತಾನೆ ಇರ್ತೀವಿ, ಐ ಮೀನ್ ಮ್ಯಾಮ್ ಇನ್ನೊಂದು ಹೇಳಿ, ಈಗ ಜನರ ಮನಸ್ಸು ಕೆಟ್ಟದ ಕಡೆ ಯಾಕೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಅಂತ, ಅದು ಕ್ರೈಮ್ ವಿಚಾರಕ್ಕೆ ಇರಲಿ ಅಥವಾ ನಾನು ತುಂಬ ಫೇರ್ನೆಸ್ ಆಗಿರಬೇಕು ಅಂತ ಯಾವುದೇದೋ ಕ್ರೀಮ್ಗಳನ್ನು ಯೂಸ್ ಮಾಡ್ತಾರೆ, ಮುಖ ಹಾಳು ಮಾಡ್ಕೊಂಡಿದ್ದು ಮೊನ್ನೆ ನಾವು ಎಕ್ಸಾಂಪಲ್ ನೋಡ್ತಾ ಇದ್ವಿ. ಇನ್ಯಾರಿಗೂ ಒಂದಷ್ಟು ಚಾನ್ಸ್ಗಳು, ಈ ನಮ್ಮ ಹೀರೋಯಿನ್ಸ್ ಪಾಪ ಚಾನ್ಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಸಣ್ಣ ಆಗಲೇಬೇಕು ಅಂತ ಅಡ್ಡ ಪರಿಣಾಮ ಅಂದರೆ ಅಡ್ಡದಾರಿ ತುಳಿತಾರೆ, ಹೋಗಿ ಆಪರೇಷನ್ ಮಾಡಿಸ್ಕೊಂಬಂದು ಬೇಗ ನಾ ಸಣ್ಣ ಕಾಣಿಸ್ಬೇಕು. ಕೆಟ್ಟದ ಕಡೆ ಯಾಕೆ ಜಾಸ್ತಿ ಸೆಳೆತ ಅಂತ, ಮನಸ್ಸು ಯಾಕೆ ಆ ಕಡೆ ವಾಲುತ್ತೆ? 2 ಸತಿ ನಮಗೆ ಇನ್ವೇಡರ್ಸ್ ಬಂದಿದ್ದೆ ನಾವು ಬೆಳ್ಳಗಿರೋ ಜನನ್ನ ಅಟ್ರಾಕ್ಟ್ ಆಗೋದ್ರಿಂದ. ಮುಘಲ್ ಬಂದಿದ್ದು ಅವ್ರು ತುಂಬಾ ತುಂಬಾ ಬೆಳ್ಳಗಿದ್ರು, ಅದಕ್ಕೋಸ್ಕರ ಅವ್ರ ಮೇಲೆ ನಾವು ಮೊರೆ ಹೋಗಿ ನಾವು ಶರಣಾದ್ವಿ. ಇಂಗ್ಲಿಷ್ ಜನ ಅಂತೂ ನಿಮ್ಗೆ ಗೊತ್ತೇ ಇದೆ. ಸೊ ಇದೆಲ್ಲ ಆ್ಯಕ್ಚುಲಿ ವಿ ಆರ್ ಆಲ್ಮೋಸ್ಟ್ ಅಟ್ರಾಕ್ಟೆಡ್ ಟು ದ ಫೇರ್ನೆಸ್. ಒಂದು ಇನ್ನೊಂದು ಬಾಡಿ ಶೇಪ್. ಸೊ ಫೇರ್ನೆಸ್ ನಾವು ಓವರ್ಲುಕ್ ಮಾಡಿದ್ರೆ ಇವತ್ತು ಅಟ್ಲೀಸ್ಟ್ ಇವನ್ ಟ್ಯಾನ್ ಕಲರ್ ಇವಾಗ ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಬಟ್ ಇವಾಗ ಬಾಡಿ ಶೇಪ್ ಆಗಿದೆ, 0 ಫಿಗರ್ ಇರಬೇಕು, ಅದಿರಬೇಕು, ಇದಿರಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಥರ ಡಯಟ್ಗಳು ಬಂದಿದೆ. ಮಿಲ್ಲೆಟ್ ಡಯಟ್, ಇನ್ನೇನೋ ಡಯಟು, 1000 ಥರ ಡಯಟ್. ಬಟ್ ಯಾವುದು ನಮ್ಮ ಒಂದು ಪ್ರಕೃತಿಗೆ ಅನುಭವಕ್ಕೆ ಕರೆಕ್ಟಾಗಿರುತ್ತೆ, ಸರಿಯಾದ ನ್ಯೂಟ್ರಿಷನ್ ಹತ್ರ ನಾವು ಮಾತಾಡ್ತಿದ್ದೀವ, ಆರ್ ವಿ ಈವನ್ ಕನ್ವರ್ಸಿಂಗ್ ವಿತ್ the right people?